ಹಲೋ ವೀಕ್ಷಕರೇ ನಮಸ್ಕಾರ. ಯಾರೆಲ್ಲ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀರ ಎಲ್ಲರಿಗೂ ಲಕ್ಷ್ಮೀ ದೇವಿ ನಿಮಗೆ ಒಲಿಲಿ ಅಂತ ನಾನು ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳಿದ್ರಿ, ಭಾನುವಾರ ನೀವು ಲಕ್ಷ್ಮೀ ವಿಸರ್ಜನೆ ಅಂದರೆ ಕಳಸ ವಿಸರ್ಜನೆ ಅಥವಾ ಲಕ್ಷ್ಮಿನ ಕದಲಿಸ್ತಾ ಇದ್ದೀರಾ ಅಂದರೆ ಯಾವ ಒಂದು ಟೈಮಿಂಗ್ಸಲ್ಲಿ ಮಾಡಿದ್ರೆ ಒಳ್ಳೆಯದು, ಭಾನುವಾರ ಟೈಮಿಂಗ್ಸ್ ಯಾವುದು ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀರಾ. ಲಕ್ಷ್ಮೀ ದೇವಿನ ಕೆಲವೊಬ್ಬರು ಮನೇಲಿ 1 ದಿನಕ್ಕೆ ಇಡ್ತಾರೆ, 2 ದಿನಕ್ಕೆ ಇಡ್ತಾರೆ, 3 ದಿನಕ್ಕೆ ಇಡ್ತಾರೆ. ಈ ವರ್ಷದ ವಿಶೇಷತೆ ಅಂದರೆ 2025ರಲ್ಲಿ ಏನಾಗಿದೆ ಅಂತಂದರೆ ಹುಣ್ಣಿಮೆ ಬಂದಿದೆ. ಲಕ್ಷ್ಮೀ ಹಬ್ಬದ ದಿನದಂದೇ ಹುಣ್ಣಿಮೆ ಬಂದಿದೆ. ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಶುಕ್ರವಾರ ಏನಿದೆ ಮಧ್ಯಾಹ್ನಕ್ಕೆ ಹುಣ್ಣಿಮೆ ಶುರು ಆಗಿದೆ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿದ್ರೆ ಒಳ್ಳೆಯದು ಶುಕ್ರವಾರ, ಯಾಕಂದರೆ ಮಧ್ಯಾಹ್ನದ ಮೇಲ್ಗಡೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಶುಕ್ರವಾರ ವಿಸರ್ಜನೆ ಮಾಡೋದು ಅಷ್ಟು ಸರಿ ಇರಲ್ಲ, ಆಗ್ತಾನೆ ಲಕ್ಷ್ಮಿನ ಕೂರಿಸಿರ್ತೀರ, ಅಗತ್ಯ ಇದ್ದಲ್ಲಿ ಮಾಡಿ. ಶನಿವಾರ ಏನಾದರೂ ಹುಣ್ಣಿಮೆ ದಿನ ನೀವು ಕದಲಿಸ್ಬೇಕು, ಕಳಶನ ವಿಸರ್ಜನೆ ಮಾಡಬೇಕು ಅಂತಂದರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಯಾವ ಒಂದು ಟೈಮಿಂಗ್ಸಲ್ಲಿ ಅಂತ. ಇದಕ್ಕಿಂತ ಮುಂಚೆದು ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿದ್ರೆ ಹುಣ್ಣಿಮೆ ದಿನ ಕದಲಿಸ್ಬೋದಾ ಅಥವಾ ವಿಸರ್ಜನೆ ಮಾಡ್ಬೋದಾ, ಮಾಡೋದಾದರೆ ಯಾವ ಒಂದು ಟೈಮಿಂಗ್ಸಲ್ಲಿ ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಟೈಮಿಂಗ್ಸು ನಾನು ಪುನಃ ಇಲ್ಲೊಂದು ಸತಿ ಹೇಳ್ತೀನಿ. ನೀವು ಮಾಡೋ ಹಾಗಿದ್ದರೆ ಮಧ್ಯಾಹ್ನದ ಮೇಲೆ ಮಾಡಬೇಕು, ಯಾಕಂತಂದರೆ ಶನಿವಾರ ಹುಣ್ಣಿಮೆ 2 ಗಂಟೆಗೆ ಮುಕ್ತಾಯ ಆಗುತ್ತೆ. ಬಟ್ 2 ಗಂಟೆಗೆ ನೀವು ಕದಲಿಸೋ ಹಾಗಿಲ್ಲ, ಬಿಕಾಸ್ ಟೈಮಿಂಗ್ಸು ಒಳ್ಳೇದಿರಲ್ಲ. ನೀವು ಮಾಡೋ ಹಾಗಿದ್ದರೆ ಶನಿವಾರ 4 ಗಂಟೆಯ ನಂತರ ಮಾಡಬೇಕು. ಅದು ಯಾಕೆ ಅಂತ ನಾನು ಪುನಃ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪುನಃ ಇಲ್ಲಿ ಹೇಳಿದ್ರೆ ಅದು ತುಂಬ ಡ್ರ್ಯಾಗ್ ಅನಿಸುತ್ತೆ. ನಿಮಗೆ ಹೆಚ್ಚಿನ ವಿವರ ಬೇಕಿದ್ದರೆ ಆ ಒಂದು ವಿಡಿಯೋ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಭಾನುವಾರ ಯಾವತ್ತು ಕಳಸ ಕದಲಿಸಿದ್ರೆ ಅಥವಾ ವಿಸರ್ಜನೆ ಮಾಡಿದ್ರೆ ಒಳ್ಳೆಯದು, ಯಾವ ಒಂದು ಟೈಮಿಂಗ್ಸಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಈ ಒಂದು ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಭಾನುವಾರ ಅಂತಂದರೆ ನಿಮಗೆ ಶುಕ್ರವಾರ ಹಬ್ಬ ಇರೋದ್ರಿಂದ ಶುಕ್ರವಾರ, ಶನಿವಾರ, ಭಾನುವಾರ ಬರುತ್ತೆ 3 ದಿನ. ಬಟ್ ನೀವು ಬೆಳಗ್ಗೆನೇ ತೆಗಿಬಾರ್ದು, ಸಂಜೆಗೆ ತೆಗೆದ್ರೆ 3 ದಿನದ ಲೆಕ್ಕ ಸರಿ ಹೋಗುತ್ತೆ. ಇನ್ನು ಭಾನುವಾರ ಟೈಮಿಂಗ್ಸ್ ಯಾವ್ಯಾವುದು ಚೆನ್ನಾಗಿರುತ್ತೆ, ಯಾವ್ಯಾವುದು ಚೆನ್ನಾಗಿರಲ್ಲ ಅಂತ ತಿಳ್ಕೊಂಡು ನೀವು ಮಾಡಬೇಕಾಗತ್ತೆ. ಭಾನುವಾರ ಅಂದಿದ ತಕ್ಷಣ ನೀವು ಯಾವುದೋ ಒಂದು ಟೈಮಿಂಗ್ಸಲ್ಲಿ ಮಾಡಿದ್ರೆ ಅದು ಶುಭ ಅನಿಸ್ಕೊಳ್ಳಲ್ಲ, ಯಾಕಂದರೆ ಲಕ್ಷ್ಮೀ ದೇವಿನ ನಾವು ಕೂರಿಸೋವಾಗ್ಲೂ ಶುಭ ಸಂಕೇತ ಆಗಿರೋ ಟೈಮಿಂಗ್ಸ್ನ ನೋಡಿ ಕೂರಿಸಿರ್ತೀವಲ್ವ, ಅದೇ ರೀತಿ ಕಳಸ ಕದಲಿಸ್ಬೇಕು ಅಥವಾ ವಿಸರ್ಜನೆ ಮಾಡಬೇಕು ಅಂತಂದ್ರೂ ಒಂದು ಒಳ್ಳೆ ಟೈಮಿಂಗ್ಸ್ನ ನೋಡಿ ಮಾಡಬೇಕಾಗತ್ತೆ. ಇನ್ನು ಭಾನುವಾರ ತಗೊಂಡ್ರೆ ನೀವು ಟೈಮಿಂಗ್ಸ್ನ 3ನೇ ದಿನಕ್ಕೆ ನಿಮಗೆ ರಾಹುಕಾಲ ಬಂದು ಸಂಜೆ ಬರುತ್ತೆ. 5:30ಯಿಂದ ಸಂಜೆ 7 ಗಂಟೆವರೆಗೂ ನಿಮಗೆ, ಅಂದರೆ ಆಲ್ಮೋಸ್ಟ್ 5:20ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ರಾಹುಕಾಲ. ನೀವು 5:20ರಿಂದ ಸಂಜೆ 7 ಗಂಟೆವರೆಗೂ ಹತ್ತತ್ರ ರಾತ್ರಿ ಶುರು ಆಗೋಗುತ್ತೆ. 5 ಗಂಟೆಯಿಂದ 7 ಗಂಟೆವರೆಗೂ, ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಹಾಗಾಗಿ ಈ ಒಂದು ಸಮಯ ಏನಿದೆ ನೀವು ಲಕ್ಷ್ಮಿನ ಕದಲ್ಸೋಕ್ಕೆ ಹೋಗಬೇಡಿ, ಕಳಸನ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. 5ರಿಂದ 7 ಗಂಟೆ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. 5ರಿಂದ 7 ಗಂಟೆಗೆ ನೀವು ಲಕ್ಷ್ಮೀ ದೇವಿಗೆ ಕಳಸ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಒಳ್ಳೆಯದಾಗಲ್ಲ, ಅದು ರಾಹುಕಾಲ. ಇನ್ನು 5 ಗಂಟೆಗೂ ಮುಂಚೆ ಮಾಡಬಹುದಾ ಅಂತಂದರೆ 5 ಗಂಟೆಗೆ ಮುಂಚೆನೂ ಅಷ್ಟೇ ಅಷ್ಟೊಂದು ಸಮಯ ಸರಿ ಇರಲ್ಲ, ಚೆನ್ನಾಗಿರಲ್ಲ. 5 ಗಂಟೆಗೂ ಮುಂಚೆ ಅಂದರೆ 5:20ಕ್ಕೆ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ವ, ಅಂದರೆ ನೀವು 5 ಗಂಟೆಗೆ ಮಾಡ್ಬೋದಾ, 4:15ಗೆ ಮಾಡ್ಬೋದಾ ಅಂತಂದರೆ ಇಲ್ಲ, ಮಾಡೋ ಹಾಗಿಲ್ಲ. ಯಾಕಂತಂದರೆ ಈ ಒಂದು ಸಮಯ ಏನಿದೆ 4:15 ಇದೆಲ್ಲ ಏನಿದೆ ಗುಳಿಕ ಕಾಲ ಅಂತ ಸ್ಟಾರ್ಟ್ ಆಗುತ್ತೆ. ಗುಳಿಕ ಕಾಲ ನಿಮಗೆ ಭಾನುವಾರ ಏನು ಆಗಸ್ಟ್ 10ನೇ ತಾರೀಕು ಯಾವ ಟೈಮಿಂಗ್ಸಲ್ಲಿ ಬರುತ್ತೆ ಗುಳಿಕ ಕಾಲ ಅಂದರೆ 3:40ರಿಂದ ಹತ್ತತ್ರ 3:40ರಿಂದ 5:20 22ವರೆಗೂ ನಿಮಗೆ ಗುಳಿಕ ಕಾಲ ಸ್ಟಾರ್ಟ್ ಆಗೋಗುತ್ತೆ. ಮಧ್ಯಾಹ್ನ ತಗೊಂಡ್ರೆ ನಿಮಗೆ 3:40ರಿಂದ 5:20ವರೆಗೂ 22ವರೆಗೂ ಗುಳಿಕ ಕಾಲ ಇರುತ್ತೆ, ಒಳ್ಳೆಯದಲ್ಲ, ಆ ಟೈಮಿಂಗ್ಸಲ್ಲಿ ಮಾಡಬೇಡಿ. ಮತ್ತು 5:20ರಿಂದ ಸಂಜೆ ರಾತ್ರಿ 7 ಗಂಟೆವರೆಗೂ ನಿಮಗೆ ರಾಹುಕಾಲ ಇರುತ್ತೆ. ಓವರಾಲ್ ನೋಡೋದಾದರೆ 3:40ರಿಂದ 7 ಗಂಟೆವರೆಗೂ ನಿಮಗೆ ಗುಳಿಕ ಕಾಲ, ರಾಹುಕಾಲ ಎಲ್ಲ ಬಂದು ಹೋಗೋ ಸಮಯ. ಹಾಗಾಗಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ ರಾತ್ರಿ 7 ಗಂಟೆವರೆಗೂ ನೀವು ಏನೂ ಕಳಸ ಕದಲಿಸೋದು ಅಥವಾ ವಿಸರ್ಜನೆ ಮಾಡೋದು ಏನು ಮಾಡೋದಕ್ಕೆ ಹೋಗಬಾರ್ದು. ಮಾಡೋ ಹಾಗಿದ್ದರೆ 7 ಗಂಟೆ ಮೇಲೆ ಮಾಡ್ಕೋಬೇಕು ರಾತ್ರಿ. ಆವಾಗ ನಿಮಗೆ ಯಾವುದು ಗುಳಿಕ ಕಾಲ, ರಾಹುಕಾಲ ಇರಲ್ಲ, ಮುಗ್ದಿರುತ್ತೆ. ಇನ್ನು ನೀವು ಮಧ್ಯಾಹ್ನ ಮಾಡ್ಕೋಬಹುದಲ್ಲ, ಗುಳಿಕ ಕಾಲ 3 ಗಂಟೆಗೆ 3:45ಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ ಮುಂಚೆ ಮಾಡ್ಕೋಬಹುದಲ್ಲ ಅಂತಂದರೆ ಅದರದ್ದು ನೋಡೋಕೆ ಹೋದರೆ ಇನ್ನು ಯಮಗಂಡ ಕಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಯಮಗಂಡ ಕಾಲ ನಿಮಗೆ 12:30ಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ. ಭಾನುವಾರ ಮಧ್ಯಾಹ್ನ ಆಗಸ್ಟ್ 10 12:30ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2:15ವರೆಗೂ ಇರುತ್ತೆ, ಅಂದರೆ 2:10 2:15ವರೆಗೂ ಇರುತ್ತೆ. ಹಾಗಾಗಿ ನೀವು 12:30ಯಿಂದ
2:15ವರೆಗೂ ಏನು ಮಾಡೋ ಹಾಗಿಲ್ಲ, ಕಲಸ ಕದಲ್ಸೋದು ವಿಸರ್ಜನೆ ಮಾಡೋ ಹಾಗಿಲ್ಲ. ಸೊ ನೀವು ಮಾಡ್ಕೊಳ್ಳಂಗಿದ್ರೆ 12:15ಕ್ಕೆ ಸ್ಟಾರ್ಟಾಗಿ 2:15 ಏನು ಮುಗಿಯುತ್ತಲ್ವ, ಸೊ ನೀವು ಮಾಡ್ಕೊಳ್ಳೋ ಹಾಗಿದ್ರೆ 2:15ಇಂದ 3:30 ಅಷ್ಟರಲ್ಲಿ ಮಾಡ್ಕೋಬೇಕು. ಸೊ ಒಳ್ಳೆಯ ಸಮಯ ಏನಿದೆ ಅಂತಂದರೆ ನೀವು 2:30 ಭಾನುವಾರ 2:30ಇಂದ ನೀವು 3:30ವರೆಗೂ ಸ್ಟಾರ್ಟ್ ಮಾಡ್ಕೋಬೋದು. ಆ ಒಂದು ಟೈಮಿಂಗ್ಸ್ ಏನಿರುತ್ತೆ ನಿಮಗೆ 2:30ಇಂದ 3:30, ಇದರಲ್ಲಿ ಯಮಗಂಡೆ ಕಾಲ, ಗುಳಿಕೆ ಕಾಲ, ರಾಹುಕಾಲ ಏನೂ ಇರೋದಿಲ್ಲ. ಈ ಒಂದು ಟೈಮಿಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟೈಮಿಂಗ್ಸಲ್ಲಿ ನೀವು ಮಾಡಿ ಮುಗಿಸ್ಬಿಡ್ಬೇಕು. ಸೊ ನೀವು 2:30ಗೆ ಸ್ಟಾರ್ಟ್ ಮಾಡಿದ್ರೆ 3:30 ಅಷ್ಟರಲ್ಲಿ ಮುಗ್ದೋಗಿರಬೇಕು. ಯಾಕಂತಂದರೆ 3:45 ಅಂತ ಆದರೆ ಅಗೇನ್ ಗುಳಿಕೆ ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಫಾಸ್ಟಾಗಿ 2:30ಇಂದ 3:30 ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡೋದು, ಕದಲ್ಸೋದು ಎಲ್ಲ ಮುಗಿಸ್ಕೋಬೇಕು. ಸೊ ಅಥವಾ ನೀವು ಇನ್ನೂ ಬೇರೆ ಟೈಮಿಂಗ್ಸ್ ಬೇಕಂತಂದರೆ ನಿಮಗೆ 12:30ಗಿಂತ ಮುಂಚೆ, ಅಂದರೆ ಬೆಳಗ್ಗೆ ನಿಮಗೆ 9 ಗಂಟೆ, 10 ಗಂಟೆ, 11 ಗಂಟೆ ಅಪ್ ಟು ನಿಮಗೆ 12:30ವರೆಗೂ ಟೈಮಿಂಗ್ಸು ಚೆನ್ನಾಗಿರುತ್ತೆ. ಅಲ್ಲಿ ಯಾವುದೇ ಒಂದು ರಾಹುಕಾಲ ಆಗಲಿ, ಗುಳಿಕ ಕಾಲ, ಯಮಗಂಡನೂ ಇರಲ್ಲ. ಬೆಳಗ್ಗೆ ನೀವು 9, 6, 7 ಎಷ್ಟು ಗಂಟೆಗಾದರೂ ಶುರು ಮಾಡಿ, ಬಟ್ 12:15 ಅಷ್ಟರಲ್ಲಿ, 12:30 ಅಷ್ಟರಲ್ಲಿ ಮುಗಿಸ್ಬಿಡ್ಬೇಕು. ಮಧ್ಯಾಹ್ನ 12:30 ಅಷ್ಟರಲ್ಲಿ ಮುಗಿಸ್ಬಿಟ್ರೆ ನಿಮಗೆ ಅದೂ ಅಷ್ಟೇ ಒಳ್ಳೆ ಕಾಲ ಅಂತ ಹೇಳ್ಬೋದು. ಸೊ ಮಾಡಾಗಿದ್ದರೆ 12:30ಗೆ ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಆಗಲಿಲ್ಲ ಅಂದರೆ 2:30ಇಂದ 3:30 ಅಷ್ಟರಲ್ಲಿ ಮಾಡಿ ಮಧ್ಯಾಹ್ನ. ಅಥವಾ ಸಂಜೆಗೆ ಮಾಡ್ತೀರಾ ಅಂದರೆ ನೀವು 7 ಗಂಟೆ ಮೇಲ್ಗಡೆ ಮಾಡ್ಕೋಬೋದು. ಸೊ ಬೆಳಗ್ಗೆ ಏನಾದರೂ ಮಾಡಿ 12:30 ಒಳಗಡೆ, ಅಥವಾ ಮಧ್ಯಾಹ್ನ ಅಂದರೆ 2:30ಇಂದ 3:30 ಮುಗಿಸಿ, ಅಥವಾ ರಾತ್ರಿ ಅಂದರೆ 7 ಗಂಟೆ ಮೇಲೆ ಮುಗಿಸ್ಕೊಳ್ಳಿ. ಸೊ ಇಷ್ಟು ಟೈಮಿಂಗ್ಸಲ್ಲಿ ನೀವು ಮಾಡ್ಕೋಬಹುದು. ಆ್ಯಂಡ್ ಕದಲ್ಸೋದು ಯಾವ ಥರ ಅಂತ ನಾನು ಆಲ್ರೆಡಿ ಮುಂಚಿನ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಅಥವಾ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗುತ್ತೆ. ಇನ್ನು ಕದಲ್ಸೋದು ಅಥವಾ ಕಳಸ ವಿಸರ್ಜನೆ ಮಾಡುವ ವಿಧಾನ ಯಾವ ರೀತಿ ಅಂತಂದರೆ, ನಿಮ್ಮ ಕಳಸ ಏನಿರುತ್ತೆ, ದೇವಿಗೆ ಏನು ಕಳಸ ಇಟ್ಟಿರ್ತೀರ ಅದು ಬಲಭಾಗದ ಕಡೆಯಿಂದ ನೀವು 3 ಸಲ ಹಿಂಗೆ ಕದಲ್ಸ್ಬೇಕು. ಅಂದರೆ ಕಳಸ ಹಿಡ್ದು ಬಲಗಡೆ ಹಿಡಿಬೇಕು, ಎಡಗಡೆ ಅಲ್ಲ, ಬಲಗಡೆ ಹಿಡಿದು 3 ಸಲ ನಿಮ್ಮ ಕೈಯಲ್ಲಿ ಕದಲ್ಸಿದ್ರೆ ಕಳಸ ಕದಲ್ಸ್ದಂಗೆ ಆಗುತ್ತೆ. ಆ್ಯಂಡ್ ವಿಸರ್ಜನೆ ನೀವು ಮಾಡ್ಕೋಬೋದು. ಅಥವಾ ಕಳಸ ಅಂದರೆ ಏನು ತೆಂಗಿನಕಾಯಿ ಇಟ್ಟು ಮುಖವಾಡ ಏನು ದೇವಿದಿಟ್ಟಿರ್ತೀವಿ ಅದನ್ನಿಟ್ಟು 3 ಸಲ ಮೇಲೆ ಕೆಳಗಡೆ ಮಾಡಿದ್ರು ಕಲಸ ಕದಲ್ದಂಗೆ ಆಗುತ್ತೆ. ಯಾವ ರೀತಿ ಆದ್ರೂ ನೀವು ಮಾಡ್ಕೋಬೋದು. ಇನ್ನು ವಿಸರ್ಜನೆ ಮಾಡೋ ವಿಧಾನ ಅಂತ ಏನಂತಂದರೆ, ನಾವು ಏನು ಹಾಕಿರ್ತೀವಿ, ಅಕ್ಕಿ, ಒಬ್ಬೊಬ್ಬರು ಕಳಶದಲ್ಲಿ ಅಕ್ಕಿ ಹಾಕಿರ್ತೀರ, ಒಬ್ಬೊಬ್ಬರು ನೀರು ಹಾಕಿರ್ತೀರ. ಸೊ ಅಕ್ಕಿ ಹಾಕಿದರೆ ನೀವು ಅದನ್ನು ಬಳಸಿ ಸಿಹಿ ಮಾಡ್ಕೋಬೇಕಾಗುತ್ತೆ. ಸಿಹಿನೇ ಮಾಡಬೇಕು, ಖಾರ ಮಾಡೋ ಹಾಗಿಲ್ಲ. ನೀವು ಮಾಡಿ ನೀವು ತಿಂದು ಮನೆ ಮಂದಿಗೆಲ್ಲ ಕೊಟ್ಟು ಒಳ್ಳೆಯದಾಗುತ್ತೆ, ಸಿಹಿ ತಿಂದರೆ ಲಕ್ಷ್ಮೀ ಪ್ರಸಾದ. ಅಥವಾ ನೀವೇನಾದರೂ ನೀರು ಹಾಕಿದರೆ, ತುಂಬ ಜನ ನೀರು ಹಾಕಿರ್ತಾರೆ. ಸೊ ನೀರೇನಾದರೂ ಹಾಕಿದರೆ ಅದನ್ನು ನೀವು ತುಳಸಿ ಗಿಡ ಅಥವಾ ಎಕ್ಕದ ಗಿಡ ಅಥವಾ ಮನೆ ಸುತ್ತಮುತ್ತ ನೀವೇನು ಗಿಡ ಬೆಳೆಸಿರ್ತೀರ ಆ ಒಂದು ಗಿಡಕ್ಕೆ ಹಾಕಿ. ಕಾರಣ ಇಷ್ಟೇ, ಗಿಡಕ್ಕೆ ಹಾಕೋ ಉದ್ದೇಶ ಯಾಕಂತಂದರೆ ಅದು ಮಣ್ಣಿನ ಬೇರಲ್ಲಿರುತ್ತೆ, ಅಷ್ಟು ಜನ ಓಡಾಡಲ್ಲ, ತುಳಿಬಾರ್ದು. ಮೇಯ್ನ್ ಏನಂತಂದರೆ ಅದನ್ನು ತುಳಿದೇ ಇರೋ ಕಡೆ ಹಾಕಬೇಕಾಗುತ್ತೆ. ಯಾಕಂದರೆ ಅದು ದೇವಿಗೆ ಬಳಸಿರುವಂತಹ ಪದಾರ್ಥ ಆಗಿರೋದ್ರಿಂದ, ನೀರಾಗಿರೋದ್ರಿಂದ ಅದನ್ನು ಜನ ತುಳಿಬಾರ್ದು, ಓಡಾಡೋ ಕಡೆ ಹಾಕಬೇಡಿ. ಸೊ ಈ ರೀತಿ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ನೀವು ಏನೇನು ಪದಾರ್ಥ ಹಾಕಿರ್ತೀರ ಎಲ್ಲನೂ ನೀವು ತುಳಸಿ ಗಿಡಕ್ಕೆ ಹಾಕ್ಬೋದು. ಅಥವಾ ಪುನಃ ಬಳಸುವಂಥ ಐಟಮ್, ಚಿನ್ನ ಬೆಳ್ಳಿ ಐಟಮ್ ಏನಾದರೂ ಕಳ್ಸಕ್ಕೆ ಹಾಕಿದರೆ, ಕಾಯಿನ್ಗಳು ಅಥವಾ ಸರ ಏನಾದರೂ ಉಂಗುರ ಏನಾದರೂ ಹಾಕಿದರೆ ಅದೆಲ್ಲ ನೀವು ವಾಶ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಆ್ಯಂಡ್ ದೇವಿಗೆ ಹಾಕಿರೋದನ್ನು ಏನಾದರೂ ಒಡವೆ ಹಾಕಿದರೆ ನೀವು ಒಂದು 5 ನಿಮಿಷ ಹಾಕಿ ಪೂಜೆ ಮಾಡಿ, ಫಸ್ಟು ಪೂಜೆ ಮಾಡಿ, ಕಲಸ ಕದಲ್ಸೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ಸಂಜೆ ಅಥವಾ ನೀವು ಯಾವ ಟೈಮಲ್ಲಿ ಅಂದ್ಕೊಂಡಿದ್ದೀರೋ ಆ ಟೈಮಲ್ಲಿ ಪೂಜೆ ಮಾಡಿ ಆಮೇಲೆ ಕಲಸ ಕದಲಿಸ್ಬೇಕು. ಕಲಸ ಕದಲ್ಸಿದ್ಮೇಲೆ ಕಲಶದಲ್ಲಿರುವಂತಹ ನೀರನ್ನು, ಒಂದು ಹೂವು, ಚಿಕ್ಕದು ಯಾವುದಾದ್ರೂ ಹೂವು ತೊಗೊಂಡು ಕಲಸದಲ್ಲಿರೋ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಸೊ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಕಲಸದಲ್ಲಿರೋ ನೀರನ್ನು ಗಿಡಕ್ಕೆ ಹಾಕೋಕ್ಕೂ ಮುಂಚೆ ಈ ರೀತಿ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ಹೋಪ್ ನಿಮಗೆ ಈ ಒಂದು ವಿಡಿಯೋದಿಂದ ಒಳ್ಳೆ ಮಾಹಿತಿ ಸಿಕ್ಕಿರುತ್ತೆ ಅಂತ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಇದಾದ ಮೇಲೆ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿ. ಲಕ್ಷ್ಮೀದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.